ಹಲೋ ಆಲ್. ನಿಮಗೆ ಜಿಮೇಲ್ ಅಥವಾ ಗೂಗಲ್ ಫೋಟೋಸ್ ಗೂಗಲ್ ಡ್ರೈವ್ ಅಲ್ಲಿ ನಿಮಗೆ ಸ್ಟೋರೇಜ್ ಫುಲ್ ಅಂತೇಳಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಈ ತರ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಇಷ್ಟು ಪರ್ಸೆಂಟೇಜ್ ಆಫ್ ಸ್ಪೇಸ್ ನೀವು ಕನ್ಸ್ಯೂಮ್ ಮಾಡಿದಿರಿ ಅಂತ ಹೇಳಿ. ಒಂದು 4-5 ಆಪ್ಷನ್ ಯೂಸ್ ಮಾಡಿ ನೀವು ಸ್ಪೇಸ್ ಏನ್ ಕನ್ಸ್ಯೂಮ್ ಮಾಡಿರ್ತೀರಾ ಅದನ್ನ ಕಡಿಮೆ ಮಾಡ್ಕೋಬಹುದು. ನೀವು ಇಲ್ಲಿ ನೋಡ್ಬೋದು, ಸ್ಪ್ಯಾಮ್ ಇಮೇಲ್ಸ್ ಅಂತ ಏನ್ ತೋರಿಸ್ತಾ ಇದೆ ಅದನ್ನ ಡೆಲೀಟ್ ಮಾಡ್ಬೋದು, ಟ್ರಾಶ್ ಬಿನ್ ಡೆಲೀಟ್ ಮಾಡ್ಬೋದು, ಲಾರ್ಜ್ ಫೈಲ್ಸ್ ಮತ್ತೆ ಏನಾದ್ರು ಫೋಟೋಸ್ ಆರ್ ವಿಡಿಯೋಸ್ ಏನ್ ಅಪ್ಲೋಡ್ ಆಗಿರುತ್ತೆ ಲಾರ್ಜ್ ಸೈಜ್ದು ಗೂಗಲ್ ಫೋಟೋಸ್ ಅಲ್ಲಿ ಅದನ್ನ ಡೆಲೀಟ್ ಮಾಡ್ಬೋದು. ಅಂಡ್ ಇಮೇಲ್ ವಿತ್ ಲಾರ್ಜ್ ಅಟ್ಯಾಚ್ಮೆಂಟ್ಸ್ ನೀವು ಡೆಲೀಟ್ ಮಾಡ್ಬೋದು. ಇದೆಲ್ಲ ನಿಮ್ಗೆ ಗೂಗಲ್ ಅಕೌಂಟ್ ಸ್ಟೋರೇಜ್ ಮ್ಯಾನೇಜರ್ ಏನಿರುತ್ತೆ ಅದರಲ್ಲೇ ಆಪ್ಷನ್ ಅವೈಲೇಬಲ್ ಇರುತ್ತೆ. ಸೊ ನೆಕ್ಸ್ಟ್ ಆಪ್ಷನ್ ಬಂದು ನಿಮ್ಗೆ ಗೂಗಲ್ ಕ್ರೋಮ್ ಅಲ್ಲಿ photos.google.com ಅಂತೇಳಿ ನೀವು ಟೈಪ್ ಮಾಡಿದ ತಕ್ಷಣ ಈ ಇಂಟರ್ಫೇಸ್ ನಿಮ್ಗೆ ಕಾಣುತ್ತೆ. ಇದರಲ್ಲಿ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿದ ತಕ್ಷಣ ಸ್ಟೋರೇಜ್ ಅಂತ ಆಪ್ಷನ್ ಬರುತ್ತೆ. ಸ್ಟೋರೇಜ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ರಿಕವರ್ ಸ್ಟೋರೇಜ್ ಅಂತ ಹೇಳಿ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಲೀನ್ ಮೋರ್ ಕ್ಲಿಕ್ ಮಾಡಿದ ತಕ್ಷಣ ಈ ಇಂಟರ್ಫೇಸ್ ಕಾಣುತ್ತೆ. ಈ ರಿಕವರಿ ಸ್ಟೋರೇಜ್ ಆಪ್ಷನ್ ನ ಯೂಸ್ ಮಾಡಿಕೊಂಡು ನೀವು ಸ್ವಲ್ಪ ಸ್ಪೇಸ್ ಅನ್ನೋದು ಪಡಿಬಹುದು. ಅಂಡ್ ಈ ರಿಕವರಿ ಸ್ಟೋರೇಜ್ ಅನ್ನೋ ಆಪ್ಷನ್ ಅಲ್ಲಿ ನಿಮ್ಗೆ ಫೈಲ್ ಸೈಜ್ ಅಂಡ್ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗುತ್ತೆ. ಕ್ವಾಲಿಟಿ ನಾಟ್ ಎ ಮ್ಯಾಟರ್ ಅಂತ ಹೇಳಿದ್ರೆ ನೀವು ಈ ಆಪ್ಷನ್ ಸೆಲೆಕ್ಟ್ ಮಾಡಬಹುದು. ಈ ಆಪ್ಷನ್ ನ ಯೂಸ್ ಮಾಡಿಕೊಂಡು 1 to 2 GB ನಿಮ್ಗೆ ಫ್ರೀ ಸ್ಪೇಸ್ ಅನ್ನೋದು ಸಿಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.